ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ಹೊಸ ವರ್ಷದ ಮೊದಲನೇ ಜನವರಿ ಮಾಸದ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಉತ್ತರಾಯಣದ ಪರ್ವಕಾಲ ಆರಂಭ ಆಗ್ತಾ ಇದೆ. ಗ್ರಹಗಳಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲವಾಗಿರುತ್ತೆ. ಸೂರ್ಯಗ್ರಹದೊಂದಿಗೆ ಕುಜಗ್ರಹ, ಶುಕ್ರ, ಬುಧ ಗ್ರಹಗಳು ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸಿಂಹ ರಾಶಿಯವರಿಗೆ ವರ್ಷದ ಆರಂಭದ ಜನವರಿ ಮಾಸದ 14ನೇ ದಿನಾಂಕದವರೆಗೂ ಸೂರ್ಯಗ್ರಹ ರಾಶ್ಯಾಧಿಪತಿಯಾಗಿ ಧನಸ್ಸು ರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿ ಕುಜಗ್ರಹದೊಂದಿಗೆ ಬುಧ ಶುಕ್ರ ಗ್ರಹಗಳೊಂದಿಗೆ ಸಂಚಾರ ಮಾಡಲಿದ್ದು, ಆ ನಂತರ 2 ವಾರಗಳ ನಂತರ ಈ ಗ್ರಹಗಳು 6ನೇ ಸ್ಥಾನ ಮಕರ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿವೆ. ಈ ಗ್ರಹಗಳ ಪ್ರಭಾವದಿಂದ ಪ್ರಾರಂಭದಲ್ಲಿ ನಿಮಗೆ ಯಾವ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ ಅಂದರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭದಲ್ಲಿ ಅನುಕೂಲಗಳಾಗುವಂತೆ, ನಿಮ್ಮ ಬುದ್ಧಿ ತೀಕ್ಷ್ಣ ಬುದ್ಧಿಯಿಂದ ಮನೆಯ ಚಟುವಟಿಕೆಗಳಾಗ್ಬೋದು, ಹೊರಗಿನ ಚಟುವಟಿಕೆಗಳಾಗ್ಬೋದು, ಅವುಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತೆ ಬುದ್ಧಿಬಲದಿಂದ ನೀವು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತಹ ಮೈಂಡ್ ಸೆಟ್ ಇರುತ್ತೆ. ಪಂಚಮ ಸ್ಥಾನ ಅಂದರೆ ವಿದ್ಯಾಸ್ಥಾನದಲ್ಲಿ ನಿಮ್ಮ ಮೈಂಡ್ ಕ್ರಿಯೇಟಿವ್ ಆಗಿರುವಂತೆ, ಆತ್ಮವಿಶ್ವಾಸದಿಂದ ಇರುವಂತೆ, ಮಾತಿನಲ್ಲಿ ಬಹಳ ಒಂದು ಆತ್ಮವಿಶ್ವಾಸದಿಂದ ಮಾತಾಡುವಂತೆ, ನಿಮ್ಮ ಯಾವುದೇ ಒಂದು ಬರೆಯುವುದಕ್ಕೆ ಆಗಬಹುದು ಅಥವಾ ಮಾತನಾಡುವಂತಹ ವಿದ್ಯೆ ಆಗಬಹುದು, ಇಂಥ ವಿಷಯಗಳಿಗೆ ಯಾವುದಾದ್ರೂ ಇಂಟರ್ವ್ಯೂ ಇರಬಹುದು, ಯಾವುದೇ ಟೆಸ್ಟ್ ಇರಬಹುದು, ಇವುಗಳಿಗೆ ಈ ಗ್ರಹಗಳು ಪಂಚಮ ಸ್ಥಾನದಲ್ಲಿ ಪ್ರಾರಂಭದ 2 ವಾರಗಳು ಒಳ್ಳೆ ಫಲವನ್ನು ನೀಡ್ತವೆ. ಈ ಸ್ಥಾನ ಸಂತಾನ ಸ್ಥಾನವೂ ಆಗಿರೋದ್ರಿಂದ ಮಕ್ಕಳೊಂದಿಗೆ ಸಂತೋಷವಾಗಿ ಇರುವುದಕ್ಕೆ ಬಯಸ್ತೀರಾ. ಆದರೆ ಮಕ್ಕಳ ಒಂದು ರಿಲೇಶನ್ಶಿಪ್, ಮಕ್ಕಳ ಮೇಲೆ ನೀವು ಡಾಮಿನೇಟಿಂಗ್ ಮಾಡುವಂತೆ ಮತ್ತು ಇದರಲ್ಲಿ ಈಗೋವನ್ನು ಮಿಕ್ಸ್ ಮಾಡುವಂತೆ ಈ ಗ್ರಹಗಳು ಮಿಕ್ಸ್ಡ್ ಫಲವನ್ನು ನೀಡ್ತಾರೆ. ಇನ್ನು ಪಂಚಮ ಅಂದರೆ ಪ್ರೀತಿ ಪ್ರೇಮದ ಒಂದು ರೊಮ್ಯಾಂಟಿಕ್ ಲೈಫ್ ಅಂದರೆ ರಿಲೇಶನ್ಶಿಪ್ ಸ್ಥಾನವೂ ಆಗಿರೋದ್ರಿಂದ ಇಲ್ಲಿ ಶುಕ್ರ ಬುಧ ಗ್ರಹಗಳು ಈ ವಿಷಯಕ್ಕೆ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಕುಜ ಮತ್ತು ಸೂರ್ಯ ಗ್ರಹಗಳು ಒಳ್ಳೆ ಫಲವನ್ನು ನೀಡುವುದಿಲ್ಲ. ಶೀಘ್ರವಾಗಿ ಏನಾದರೂ ಕೋಪದಿಂದ ಮಾತಾಡುವುದು, ಭಿನ್ನಾಭಿಪ್ರಾಯಗಳು ಮಕ್ಕಳೊಂದಿಗೂ ಈ ಒಂದು ಅಂದರೆ ಪ್ರೀತಿ ಪ್ರೇಮದ ರಿಲೇಶನ್ಶಿಪ್ಪಲ್ಲೂ ಬರುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ. ಅಂದರೆ ನೀವು ಪ್ರೀತಿಸುವವರ ವಿಷಯದಲ್ಲಿಯೂ ಈಗೋ ಇಲ್ಲಿ ಸೇರಿಸ್ತೀರ. ಅಹಮ್ಮಿಂದ ಏನಾದರೂ ಕೋಪದಿಂದ ಮಾತಾಡ್ತೀರ. ಏನಾಗುತ್ತೆ, ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಇಂಥ ಭಿನ್ನಾಭಿಪ್ರಾಯಗಳು ಹೆಚ್ಚು ಬರ್ತವೆ. ಈ ವಿಷಯಗಳ ಬಗ್ಗೆ ಗಮನ ಇರಬೇಕಾಗುತ್ತೆ. ಇನ್ನು ಪಂಚಮ ಸ್ಥಾನದಿಂದ ಈ ಗ್ರಹಗಳು ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ. ಪಂಚಮ ಸ್ಥಾನದಲ್ಲಿ ಸಂಚರಿಸುವಾಗಲೂ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಕುಜ ಮತ್ತು ಸೂರ್ಯಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾರೆ ಮತ್ತು ಷಷ್ಠ ಸ್ಥಾನದಲ್ಲಿಯೂ ಬಹಳ ಬಲಯುತವಾಗಿ ಒಳ್ಳೆ ಫಲವನ್ನೇ ನೀಡ್ತಾರೆ. ಆದರೆ ಬರುವ ಆದಾಯ ಧನದ ವಿಷಯದಲ್ಲಿ, ಧನಾಭಿವೃದ್ಧಿಯ ವಿಷಯದಲ್ಲಿ ಪಂಚಮದಲ್ಲಿರುವ ಈ ಎಲ್ಲ ಗ್ರಹಗಳು ಲಾಭ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ಲಾಭ ಅಭಿವೃದ್ಧಿ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ. ಆದರೆ ಈ ಗ್ರಹಗಳು ಷಷ್ಠ ಸ್ಥಾನವನ್ನು ಪ್ರವೇಶಿಸಿದಾಗ ಈ ಎಲ್ಲ ಗ್ರಹಗಳು ವ್ಯಯಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ಇಲ್ಲಿ ಖರ್ಚಾಗುತ್ತೆ, ಹೆಚ್ಚಾಗಿ ಬಂದ ಲಾಭವು ಅಲ್ಲಿ ಖರ್ಚಾಗುವಂತೆ ಈ ರೀತಿ ಗ್ರಹಗಳು ಪ್ರಾರಂಭ ಮತ್ತು ಆನಂತರದಲ್ಲಿ ಈ ರೀತಿ ಪ್ರಭಾವವನ್ನು ಮಾಡ್ತಾರೆ. ಅಂದರೆ ಪಂಚಮದಲ್ಲಿ ಸಂಚರಿಸುವಾಗ ನಿಮ್ಮ ನೆಮ್ಮದಿ ಆಗಬಹುದು, ನಿಮ್ಮ ಮನೆಯ ವಿಷಯಗಳಾಗಬಹುದು, ಇವೆಲ್ಲವೂ ಸ್ವಲ್ಪ ಮಟ್ಟಿಗೆ ನಿಮಗೆ ತೃಪ್ತಿಕರವಾಗಿರುತ್ತೆ. ಆದರೆ ಈ ಗ್ರಹಗಳು ಷಷ್ಠ ಸ್ಥಾನವನ್ನು ಪ್ರವೇಶಿಸಿದಾಗ
ನಿಮಗೆ ಮನೆಯ ವಿಷಯಗಳಲ್ಲಿಯೂ ನೆಮ್ಮದಿ ಇರೋದಿಲ್ಲ, ಅಥವಾ ಏನಾದರೂ ಭೂಮಿ ಮನೆ ವಿಷಯಗಳು ಏನಾದರೂ ಆಗಬೇಕಾದುದಕ್ಕೂ ಅಡೆತಡೆಗಳಾಗುತ್ತೆ. ತಾಯಿಗೆ ಮುಖ್ಯವಾಗಿ ಏನಾದರೂ ಅನಾರೋಗ್ಯ ಆಗ್ಬೋದು, ಅಥವಾ ಯಾವುದಾದರೂ ವಿಷಯಗಳೊಂದಿಗೆ ನಿಮಗೆ ವಿರೋಧವು ಆಗ್ಬೋದು. ಈ ರೀತಿ ಗ್ರಹಗಳ ಪ್ರಭಾವ ಇದೆ. ಷಷ್ಠ ಸ್ಥಾನ ಸೇವಾ ಸ್ಥಾನವು ಆಗಿರೋದ್ರಿಂದ ನೀವು ಯಾವುದೇ ಒಂದು ಸೇವೆಯಲ್ಲಿರಿ, ಅಂದರೆ ಯಾವುದೇ ಒಂದು ಕ್ಷೇತ್ರ ಡಿಪಾರ್ಟ್ಮೆಂಟ್ ಆಗಿದ್ದರೂ ಇತರರ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಇಲ್ಲಿ ಈ ಗ್ರಹಗಳ ಸಂಯೋಗ ಕೆಲವು ಸಮಸ್ಯೆಗಳಾಗುವಂತೆ, ಅಂದರೆ ನಿಮ್ಮ ಹತ್ತಿರದವರೇ ಏನಾದರೂ ಸಮಸ್ಯೆಗಳನ್ನು ನೀಡುವಂತೆ ಈ ಗ್ರಹಗಳ ಒಂದು ಪ್ರಭಾವ ಇಲ್ಲಿದೆ. ಆದರೂ ಕುಜ ಮತ್ತು ಸೂರ್ಯರ ಒಂದು ಬಲಾಬಲದ ಮೇಲೆ ಕಾಂಪಿಟೇಟಿವ್ ಆಗಿ ಬಹಳ ಸ್ಟ್ರಾಂಗ್ ಆಗಿ ಬರುವ ಚಾಲೆಂಜಸ್ಸನ್ನು ಎದುರಿಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಸಿಂಹರಾಶಿಯವರಿಗೆ ಈ ಗ್ರಹಗಳ ಪ್ರಭಾವ ಇದೆ. ಇಲ್ಲಿ ವಿರೋಧಿಗಳ ಬಗ್ಗೆ ಆಗ್ಬೋದು, ವಿರೋಧಿಗಳ ಬಗ್ಗೆ ಕುತಂತ್ರ ಮಾಡುವವರ ಬಗ್ಗೆ ಸ್ವಲ್ಪ ನಿಮ್ಮ ಗಮನ ಸರಿ ಇರಬೇಕಾಗುತ್ತೆ. ಏಕೆಂದರೆ ಯಾವುದೇ ವಿಷಯವನ್ನು ಹೆಚ್ಚಾಗಿ ಎಳೆದುಕೊಳ್ಳಬಾರದು. ಏಕೆಂದರೆ ಅಷ್ಟಮ ಶನಿಯ ಕಾಲ, ನಿಮಗೆ ಕಾಲ ಅಶುಭವಾಗಿ ಕೆಲಸ ಮಾಡ್ತಾ ಇರುತ್ತೆ. ಮತ್ತು ಲಾಭ ಸ್ಥಾನದಲ್ಲಿ ಗುರುಬಲ ಏನಿತ್ತು, ಗುರುಗ್ರಹ ವಕ್ರ ಸಂಚಾರ ಮಾಡ್ತಾ ಇದ್ದಾರೆ. ಈಗ ಗುರುವು ಕೆಲವು ಶುಭ ಫಲಗಳನ್ನು ನೀಡೋದಿಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಸರಿ ಇರಬೇಕಾಗತ್ತೆ. ನೀವೇನು ಆರಂಭಿಸ್ತೀರಾ, ಅಂದರೆ ಏನಾದರೂ ಹೊಸ ಕೆಲಸ ಆರಂಭಿಸಬೇಕು, ಹೊಸ ನಿರ್ಧಾರಗಳನ್ನು ಮಾಡಬೇಕಂದ್ರೂ ನಿಮ್ಮ ಒಂದು ಯೋಚನೆ ಸರಿ ಇರಬೇಕಾಗತ್ತೆ. ಏಕೆಂದರೆ ರಾಶ್ಯಾಧಿಪತಿ ಸೂರ್ಯ ಗ್ರಹ ಷಷ್ಠ ಸ್ಥಾನವನ್ನು ಪ್ರವೇಶಿಸುವಾಗ ಅದು ಅಂದರೆ ಶನಿಯ ರಾಶಿ ಆಗಿರೋದ್ರಿಂದ ಕೆಲವು ಅಡೆತಡೆಗಳಾಗುತ್ತೆ ಮತ್ತು ನಿಧಾನ ಫಲಗಳಾಗುತ್ತೆ. ಒಂದು ಅಂದರೆ ಮಕರ ರಾಶಿಯ ಸಂಚಾರದ ನಂತರ ಸೂರ್ಯಗ್ರಹ ಕುಂಭರಾಶಿಗೆ ಸಂಚರಿಸ್ತಾರೆ. ಕುಂಭರಾಶಿಯಲ್ಲಿ ಈಗಾಗಲೇ ಅಲ್ಲಿ ರಾಹು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಸೂರ್ಯ ರಾಹು ಸಂಬಂಧವು ಅಷ್ಟು ಒಳ್ಳೆ ಫಲಗಳನ್ನು ನೀಡೋದಿಲ್ಲ. ಆ ನಂತರದಲ್ಲಿ ಮಾರ್ಚಲ್ಲಿ ಸೂರ್ಯಗ್ರಹ ರಾಶ್ಯಾಧಿಪತಿಯಾಗಿ ಅಷ್ಟಮ ಪ್ರವೇಶಿಸ್ತಾರೆ. ಅಲ್ಲಿ ಶನಿಯ ಒಂದು ಸಂಯೋಗದಲ್ಲಿ ಈ ಗ್ರಹ ಸಂಚರಿಸಬೇಕಾಗುತ್ತೆ. ಆಗಲೂ ಒಳ್ಳೆ ಫಲಗಳನ್ನು ನೀಡಲ್ಲ. ಅಂದರೆ ಏಪ್ರಿಲ್ ಮಧ್ಯಭಾಗದವರೆಗೂ ಬಹಳ ಸಮಸ್ಯೆಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿ ಷಷ್ಠ ಸ್ಥಾನ ಸಪ್ತಮ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ. ಹಾಗಾಗಿ ಏನಾದರೂ ಆರಂಭಿಸುವ ಮೊದಲು ನಿಮ್ಮ ದಶಾಭುಕ್ತಿಗಳನ್ನು ಪರಿಶೀಲಿಸ್ಕೊಳ್ಳಿ. ಮತ್ತು ಈಗ ಗುರು ಬಲವು ಇಲ್ಲ, ಗುರು ವಕ್ರ ಆಗಿರೋದ್ರಿಂದ, ಗುರುಬಲ ಇದೆ, ಗುರು ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಹಿನ್ನಡೆಯ ಫಲವನ್ನೇ ನೀಡ್ತಾರೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೂ ಆಗ್ಬೋದು, ಹೊಸದಾಗಿ ಆರಂಭಿಸುವಂತಹ ಕೆಲಸ ಕಾರ್ಯಗಳಿಗೆ. ಇವುಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಉದ್ಯೋಗ ಪ್ರಗತಿ, ನಿಮ್ಮ ಸಾಧನೆಯ ಬಗ್ಗೆ, ಅಚೀವ್ಮೆಂಟ್ ಬಗ್ಗೆ ಸರಿಯಾದ ಪ್ಲಾನ್ ಮಾಡಬೇಕಾಗತ್ತೆ. ಮಾಸದ ಒಂದು ತಯಾರಿಯನ್ನು ನೀವು ಮಾಡ್ಕೊಳ್ಳೋದಾಗಿದ್ದರೆ ಮಾಸದ ಪ್ರಾರಂಭದಲ್ಲಿ, ಅಂದರೆ 2 ವಾರಗಳ ಕಾಲ ನಿಮ್ಮ ಅಚೀವ್ಮೆಂಟ್ ಏನು ಮಾಡಬೇಕು ಅಂತ ಅಂದುಕೊಂಡಿರ್ತೀರಾ ಅವುಗಳನ್ನು ಹೆಚ್ಚಾಗಿ ಮಾಡೋದ್ರಿಂದ ನಿಮಗೆ ಕಾರ್ಯಾನುಕೂಲಗಳು ಆಗುತ್ತೆ. ಆ ನಂತರ ನಿಮಗೆ ನಿಮ್ಮ ರಾಶ್ಯಾಧಿಪತಿಯ 6ನೇ ಸ್ಥಾನಕ್ಕೆ ಹೋದಾಗ ನಿಮ್ಮ ದೇಹ ಆರೋಗ್ಯ ಆಗ್ಬೋದು, ಮೈಂಡ್ ಮಾನಸಿಕ ಪ್ರಭಾವ ಆಗ್ಬೋದು, ಅಷ್ಟು ಸಹಕರಿಸ್ತಾ ಇರೋದಿಲ್ಲ. ಅಥವಾ ಹಣ ಆಗ್ಬೋದು, ಯಾವುದೇ ವಿಷಯಗಳು ಅಷ್ಟು ನಿಮಗೆ ಸಪೋರ್ಟಿವ್ ಆಗಿ ವರ್ಕ್ ಆಗೋದಿಲ್ಲ. ಏಕೆ ಮುಖ್ಯವಾಗಿ ನೆಮ್ಮದಿ ಇರೋದಿಲ್ಲ. ಏಕೆಂದರೆ ರಾಶ್ಯಾಧಿಪತಿ 6ನೇ ಮನೆಯಲ್ಲಿ ಸಂಚರಿಸುವಾಗ ಆರೋಗ್ಯದ ವಿಷಯದಲ್ಲಿ ದಿನನಿತ್ಯದ ಜೀವನದಲ್ಲಿ ಆಗಬಹುದಾದಂತಹ ವ್ಯತ್ಯಾಸಗಳು, ಅಂದರೆ ಲೈಫ್ ಸ್ಟೈಲಲ್ಲಿ ಆಗ್ಬೋದು, ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಆಗ್ಬೋದು, ಮತ್ತು ನಿಮಗಾಗುವಂತಹ ಒತ್ತಡಗಳ ಬಗ್ಗೆ ಸ್ಟ್ರೆಸ್ ಆಗ್ಬೋದು, ಇವೆಲ್ಲ ಹೆಚ್ಚಾಗುತ್ತೆ. ಈ ರೀತಿ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಸಪ್ತಮದಲ್ಲಿ ರಾಹು ಸಂಚಾರ ಆಗ್ತಾ ಇದ್ರು. ಪ್ರಾರಂಭದ 2 ವಾರಗಳು ಶುಕ್ರ ಮತ್ತು ಬುಧ ಗ್ರಹಗಳು
ದಶಮಾಧಿಪತಿಯಾದಂತಹ ಶುಕ್ರ, ಲಾಭಾಧಿಪತಿಯಾದಂತಹ ಬುಧಗ್ರಹ, ಧನಾಧಿಪತಿಯಾದಂತಹ ಬುಧಗ್ರಹ ಲಾಭಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಪ್ರಾರಂಭದ 2 ವಾರಗಳು ನಿಮಗೆ ಧನಾನುಕೂಲಗಳಾಗಬಹುದು. ಆದರೆ ಆ ನಂತರದಲ್ಲಿ ಈ ಗ್ರಹಗಳು ವ್ಯಯಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ 2 ವಾರಗಳ ನಂತರದಲ್ಲಿ ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಅಧಿಕ ಖರ್ಚಾಗುತ್ತೆ. ಇಲ್ಲಿ ಬಂದಂತಹ ಹಣವೆಲ್ಲ ಅಲ್ಲಿ ಖರ್ಚಾಗುತ್ತೆ. ಬುಧಗ್ರಹ ಜನವರಿ 17ನೇ ದಿನಾಂಕದಿಂದ ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ. ಬರುವ ಲಾಭಕ್ಕೆ, ಬರುವ ಹಣಕ್ಕೆ ಎಲ್ಲದಕ್ಕೂ ಅಡೆತಡೆಗಳಾಗುತ್ತೆ. ನಿಮ್ಮ ಕರ್ಮ ದಶಮಸ್ಥಾನ ದಶಮಸ್ಥಾನಾಧಿಪತಿಯು ಶುಕ್ರ ಗ್ರಹ ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ. ರಾಷ್ಟ್ರಾಧಿಪತಿ ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ. ಬಹಳ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಬಹಳ ಶ್ರಮವನ್ನು ಪಡಬೇಕಾಗತ್ತೆ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ. ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ, ಉನ್ನತ ಅಧಿಕಾರ ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಗ್ರಹ ಪಂಚಮದಲ್ಲಿರುವಾಗ ಸೂರ್ಯಗ್ರಹ ಒಳ್ಳೆ ಫಲವನ್ನೇ ನೀಡುತ್ತಾರೆ. ಷಷ್ಠ ಸ್ಥಾನದಲ್ಲಿ ಸಂಚರಿಸುವಾಗಲೂ ಹಾರ್ಡ್ ವರ್ಕ್ ಮಾಡುವಂತೆ ಫಲವನ್ನು ನೀಡುತ್ತಾರೆ. ಆದರೆ ಸ್ವಲ್ಪ ಏನಾದರೂ ನಿಮಗೆ ಅಡೆತಡೆಗಳು ಆಗಬಹುದು. ಸೇವಾ ವೃತ್ತಿಯನ್ನು ಮಾಡುವವರಿಗೂ ಷಷ್ಠ ಸ್ಥಾನದಲ್ಲಿ ಅಡೆತಡೆಗಳಾಗುವಂಥದ್ದು, ಇತರರಿಂದ ಸಮಸ್ಯೆಗಳಾಗುವಂತೆ ಈ ಗ್ರಹಗಳ ಪ್ರಭಾವ ಇದೆ. ಅಷ್ಟಮ ಶನಿ ಪ್ರಭಾವಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಸಿಂಹರಾಶಿಯವರು. ಅಂದರೆ ಶನಿಯ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ದಿನನಿತ್ಯಲೂ ಮಾಡಲೇಬೇಕು. ಇಲ್ಲವಾದಲ್ಲಿ ಅಂದರೆ ಈ ಕಾಲದಲ್ಲಿ ಯಾವುದೋ ಒಂದಷ್ಟು ಕಾಲ ನೀವು ಸಮಸ್ಯೆಗಳನ್ನು ಫೇಸ್ ಮಾಡಿಲ್ಲ ಅಂದರೂ ಯಾವಾಗಾದರೂ ಈ ಅಷ್ಟಮ ಶನಿ ಕಾಲದಲ್ಲಿ ಬಹಳ ಸಮಸ್ಯೆಗಳಿಗೆ ಸಿಲುಕಿಕೊಳ್ಳುವಂತಹ ಪೂರ್ಣ ಫಲವನ್ನು ಶನಿಗ್ರಹ ನೀಡ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಗಮನ ಇರಬೇಕಾಗತ್ತೆ. ಯಾವುದೇ ಒಂದು ಅಪವಾದಗಳಿಗೆ ಸಿಲುಕಬಾರ್ದು, ಯಾವುದೇ ಒಂದು ಬೇಡದ ಕೆಲಸ ಕಾರ್ಯಗಳಿಗೆ ಒಳಗಾಗಬಾರ್ದು. ಅಂದರೆ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಎಕ್ಸ್ಟ್ರಾ ರಿಲೇಷನ್ಶಿಪ್ ಆಗ್ಬೋದು, ಲವ್ ಅಫೇರ್ಗಳಾಗ್ಬೋದು. ಈ ರೀತಿ ಎಲ್ಲ ಇದ್ದಾಗ ಏನಾಗುತ್ತೆ, ಅವಮಾನ ಅಪವಾದಗಳು ಖಂಡಿತವಾಗಿಯೂ ನೀವು ಎದುರಿಸಬೇಕಾಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿಯೂ ಪಾರ್ಟ್ನರ್ಶಿಪ್ ವಿಷಯದಲ್ಲಿಯೂ ಇಲ್ಲಿ ಸಪ್ತಮದಲ್ಲಿ ಸಂಚರಿಸುವಂತಹ ರಾಹುಗ್ರಹ ಇದ್ದಕ್ಕಿದ್ದಂತೆ ರಹಸ್ಯವಾಗಿ ಏನಾದರೂ ಸಮಸ್ಯೆಗಳು ಬರುವಂತೆ ಇಲ್ಲಿ ಫಲವನ್ನು ನೀಡ್ತಾರೆ. ವಿವಾಹವನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸರಿಯಾದಂತಹ ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ. ಈ ರೀತಿ ಗ್ರಹಗಳ ಪ್ರಭಾವ ಷಷ್ಠ ಸ್ಥಾನ ಮತ್ತು ಪಂಚಮದಲ್ಲಿ ಆಗ್ತಾ ಇರೋದ್ರಿಂದ ನಿಮ್ಮ ಎಲ್ಲ ವಿಷಯಗಳಲ್ಲಿ ನೀವು ಕೇರ್ಫುಲ್ ಆಗಿ ಇರೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.